بسم الله الرحمن الرحيم. ಒಮ್ಮೆ ಪ್ರವಾದಿ ಮುಹಮ್ಮದ್ ಸೊಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಂದೆ ಒಂದು ಶವಯಾತ್ರೆ ಸಾಗಿತು. ಅದನ್ನು ಕಂಡ ತಕ್ಷಣ ಪ್ರವಾದಿಯವರು ಗೌರವಾರ್ಥವಾಗಿ ಎದ್ದು ನಿಂತರು. ಆಗ ಅಲ್ಲಿದ್ದ ಸಹಚರರು, ಅಲ್ಲಾಹನ ಸಂದೇಶವಾಹಕರೇ, ಅದು ಒಬ್ಬ ಯಹೂದಿಯ ಶವಯಾತ್ರೆ ಎಂದರು. ಅದಕ್ಕೆ ಪ್ರವಾದಿಯವರು ನೀಡಿದ ಉತ್ತರ ಹೀಗಿತ್ತು: ಅದು ಕೂಡ ಒಂದು ಮನುಷ್ಯ ಶರೀರವಲ್ಲವೇ? ಈ ಚಿಕ್ಕ ವಾಕ್ಯವು ಕೋಮು ಸಾಮರಸ್ಯಕ್ಕೆ ಅಡಿಪಾಯವಾಗಿದೆ. ಒಬ್ಬ ವ್ಯಕ್ತಿಯ ಧರ್ಮ, ಜಾತಿ ಅಥವಾ ಸಿದ್ಧಾಂತ ಯಾವುದಾದರೂ ಇರಲಿ, ಆತ ಮೊದಲು ಮನುಷ್ಯ. ಪ್ರತಿಯೊಬ್ಬ ಮನುಷ್ಯನೂ ಗೌರವಕ್ಕೆ ಅರ್ಹನು ಎಂಬುದು ಈ ಹದೀಸ್ನ ಸಾರ. ಶವಯಾತ್ರೆಯಲ್ಲಿದ್ದವರು ಬೇರೆ ಧರ್ಮದವರು ಎಂದು ತಿಳಿದಿದ್ದರು. ಪ್ರವಾದಿಯವರು ಎದ್ದು ನಿಂತದ್ದು ಮಾನವೀಯತೆ ಎಂಬುದು ಧರ್ಮದ ಗಡಿಗಳನ್ನು ಮೀರಿದ್ದು ಎಂಬುದನ್ನು ತೋರಿಸುತ್ತದೆ. ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಆತನ ಕುಟುಂಬದ ದುಃಖದಲ್ಲಿ ಭಾಗಿಯಾಗುವುದು ಅಥವಾ ಆ ಜೀವಕ್ಕೆ ಗೌರವ ನೀಡುವುದು ನಾಗರಿಕ ಸಮಾಜದ ಕರ್ತವ್ಯ. ಇದು ಸಮಾಜದಲ್ಲಿ ಪರಸ್ಪರ ಪ್ರೀತಿ ಮತ್ತು ಗೌರವವನ್ನು ಬೆಳೆಸುತ್ತದೆ. ಇಂದಿನ ಕಾಲಘಟ್ಟದಲ್ಲಿ ಧರ್ಮದ ಹೆಸರಿನಲ್ಲಿ ದ್ವೇಷ ಹರಡುವವರಿಗೆ ಈ ಹದೀಸ್ ದೊಡ್ಡ ಉತ್ತರವಾಗಿದೆ. ಸತ್ತ ಮೇಲೆಯೂ ಒಬ್ಬ ವ್ಯಕ್ತಿಯ ಪಾರತ್ರಿಕ ಶರೀರಕ್ಕೆ ಗೌರವ ನೀಡಬೇಕೆಂದಾದರೆ ಬದುಕಿರುವಾಗ ಅವರೊಂದಿಗೆ ಎಷ್ಟು ಪ್ರೀತಿ ಮತ್ತು ಸೌಹಾರ್ದತೆಯಿಂದ ಇರಬೇಕು ಎಂಬುದನ್ನು ನಾವು ಅರಿಯಬೇಕು. ಇದು ನಮಗೆ ಕಲಿಸುವುದು ಏನೆಂದರೆ, ನಮ್ಮ ನೆರೆಹೊರೆಯವರು ಅಥವಾ ಸಹವರ್ತಿಗಳು ಯಾವುದೇ ಧರ್ಮದವರಾಗಿರಲಿ, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುವುದು ಮತ್ತು ಅವರ ಅಸ್ತಿತ್ವವನ್ನು ಗೌರವಿಸುವುದು ಒಬ್ಬ ನೈಜ ಧರ್ಮನಿಷ್ಠನ ಲಕ್ಷಣವಾಗಿದೆ.